Friends, ನೋಡಿ ಇಲ್ಲಿ find the area enclosed by the ellipse x square by a square plus y square by b square is equal to 1 ಅಂತಿದೆ. ಇದು ನೋಡಿ, ಇದು ಎಲಿಪ್ಸ್. ಇದು ಸೊ ಎಲಿಪ್ಸ್ ಅಂತಂದರೆ ನೋಡಿ ಇಲ್ಲಿ ಯಾವ ಥರ ತೊಗೊಂಡಿದ್ದ ವರ್ಟಿಕಲ್ ಸ್ಟಿಪ್ ತೊಗೊಂಡಿದ್ದಾನೆ. ವರ್ಟಿಕಲ್ ಸ್ಟಿಪ್ ಅಂತಂದರೆ ನೋಡಿ ಇಲ್ಲಿ ಏರಿಯಾ ಆಫ್ ದ ಎಲಿಪ್ಸ್ ಇದು ಈಕ್ವಲ್ ಟು ಏರಿಯಾ ಆಫ್ ಎಲಿಪ್ಸ್. ಏರಿಯಾ ಆಫ್ ಎಲಿಪ್ಸ್ ಇದು ಈಕ್ವಲ್ ಟು ನೋಡಿ ಏರಿಯಾ ಆಫ್ ಎಲಿಪ್ಸ್ ಅಂದರೆ ಇಲ್ಲಿ ಕೂಡ 4 ಕ್ವಾಡ್ರೆಂಟ್ಸ್ ಇದೆ. ಆ 4 ಕ್ವಾಡ್ರೆಂಟ್ಸಲ್ಲಿ ಫಸ್ಟ್ ಕ್ವಾಡ್ರೆಂಟ್ ತೊಗೊಂಡಿದ್ದಾನೆ ಅವನು. ಆ ಫಸ್ಟ್ ಕ್ವಾಡ್ರೆಂಟ್ ವರ್ಟಿಕಲ್ ಸ್ಟಿಪ್ ತೊಗೊಂಡಿದ್ದಾನೆ ಅವನು. ತಗೊಂಡಾಗ ಈ ಕರ್ವ್ ತಗೊಂಡಾಗ ಈ ಕರ್ವ್ನ ಒಂದೆಂಡು ಎಕ್ಸ್ ಆಕ್ಸಿಸನ್ನು ಇದು ಈ ಕರ್ವ್ ತಗೋಬೇಕು. ಒಂದೆಂಡು ಎಕ್ಸ್ ಆಕ್ಸಿಸನ್ನು 0ನಲ್ಲಿ ಮೀಟ್ ಮಾಡಿದೆ, ಇನ್ನೊಂದು ಎಕ್ಸ್ ಆಕ್ಸಿಸ್ಸು ಎನಲ್ಲಿ ಮೀಟ್ ಮಾಡಿದೆ. ಅಲ್ಲಿಗೆ ಇಂಟಿಗ್ರಲ್ಲು 0 ಟು ಎ ಅಂತ ತಗೊಂಡು ವರ್ಟಿಕಲ್ ಸ್ಟ್ರಿಪ್ ತೊಗೊಂಡಿರೋದ್ರಿಂದ y ಇಂಟು ಡಿ ಎಕ್ಸ್ ಅಂತ ತಗೋಬೇಕು ನಾವು. ನೋಡಿ, ಈ ಥರ ಏನಾದರೂ ಸಪೋಸ್ ಏನಾದರೂ ಆರ್ಜಾಂಟಲ್ ಸ್ಟ್ರಿಪ್ ತೊಗೊಂಡ್ರೆ, ಈ ಥರ ಆರ್ಜಾಂಟಲ್ ಸ್ಟ್ರಿಪ್ ತೊಗೊಂಡ್ರೆ ಆರ್ಜಾಂಟಲ್ ಸ್ಟ್ರಿಪ್ ಆದರೆ ಎಕ್ಸ್ ಇಂಟು ಡಿ ವೈ, ವರ್ಟಿಕಲ್ ಸ್ಟ್ರಿಪ್ ತೊಗೊಂಡ್ರೆ y ಇಂಟು ಡಿ ಎಕ್ಸ್. ಇದನ್ನ ಇಟ್ಕೊಡಿ. ಇಲ್ಲಿ ವರ್ಟಿಕಲ್ ಸ್ಟ್ರಿಪ್ ತೊಗೊಂಡಿರೋದ್ರಿಂದ ನಾವೇನು ಮಾಡ್ತೀವಿ ಅಂತಂದರೆ y ಇಂಟು ಡಿ ಎಕ್ಸ್ ಅಂತಲೇ ಬರ್ಕೊಳ್ತೀವಿ ನಾವು, y ಇಂಟು ಡಿ ಎಕ್ಸ್ ಅಂತ. ನೋಡಿ, y ಅಂತಂದರೆ ನಾವು ಈ ಇಕ್ವೇಷನಿಂದ ವೈನ ಸಾಲ್ವ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ ನೋಡಿರಿ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರು ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇದು ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾನೆ. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಬಿ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇದು ಈಕ್ವಲ್ ಟು 1 ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಅಂತ ಆಯಿತು. ಎಲ್ ಸಿ ಎಮ್ ತಗೊಳ್ಳಿ. ಸೊ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇದು ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಏನಾಯ್ತಿದ್ದು ಎ ಸ್ಕ್ವೇರ್ ಅಂತ ಆಯಿತು. ಇದು ವೈ ಬಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದು. ಅಲ್ಲಿಗೆ ವೈ ಸ್ಕ್ವೇರ್ ಇದು ಈಕ್ವಲ್ ಟು ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಆಯಿತು. ಸ್ಕ್ವೇರ್ ಎಲಿಮಿನೇಟ್ ಮಾಡಬೇಕಂದ್ರೆ ಅಲ್ಲಿಗೆ ವೈ ಇದು ಈಕ್ವಲ್ ಟು ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ಗೆ ರೂಟ್ ಎಷ್ಟು ಬರುತ್ತೆ ಅಂದರೆ ಬಿ ಬೈ ಎ. ಇದಕ್ಕೇನು ಬರುತ್ತೆ ನಮ್ಗೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಆಯಿತು. ಇಲ್ಲಿ ನೀವು ಇಲ್ಲಿ 4 ಅಂತ ಹಾಕ್ಕೊಳ್ಳಿ. ಯಾಕೆ 4 ಹಾಕ್ಕೋಬೇಕು ಅಂದರೆ ಈ ಥರ ಕ್ವಾಡ್ರೆಂಟ್ಸು 4 ಇದೆ. ಇದು ನಮಗೆ ಕಂಪ್ಲೀಟಾಗಿ ಈ ಎಲಿಪ್ಸ್ ಏರಿಯಾ ಬೇಕಾಗಿರೋದ್ರಿಂದ ಇಲ್ಲಿ ಒಂದು ಕ್ವಾಡ್ರೆಂಟ್ ಏರಿಯಾ ಫೈಂಡ್ ಔಟ್ ಮಾಡಿಕೊಂಡು ಅದು 4ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಆಗಿ ನಮ್ಗೆ ಏನು ಬರುತ್ತೆ, ಹೋಲ್ ಎಲಿಪ್ಸ್ದು ಏರಿಯಾ ಬರುತ್ತೆ. ಸೊ ಇಲ್ಲಿ 4 ಇಂಟು ಇಂಟಿಗ್ರಲ್ 0 ಟು ಎ, ಇಲ್ಲಿ ವೈ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನಮ್ಮ ಇಲ್ಲಿ ಬಿ ಬೈ ಎ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಆಯಿತು. ಬಿ ಬೈ ಕಾನ್ಸ್ಟೆಂಟು ಹೊರಗಡೆ ತೊಗೊಳ್ಳಿ. ಹಾಗೆ ಬಿ ಬೈ ಹೊರಗಡೆ ಬಂದರೆ 4 ಬಿ ಬೈ ಎ ಇಂಟು ಇಂಟಿಗ್ರಲ್ 0 ಟು ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಆಯಿತು. ಇದರ ಇಂಟಿಗ್ರೇಷನ್ ನಮ್ಗೆ ಗೊತ್ತು. ಸೊ 4 ಬಿ ಬೈ ಎ ಇಂಟು ರೂಟ್ ಇಂಟಿಗ್ರೇಷನ್ ಏನು ಬರುತ್ತೆ ನಮಗೆ ಎಕ್ಸ್ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಇಷ್ಟು ಇಂಟಿಗ್ರಲ್ಲು. ಸೊ ಲಿಮಿಟ್ಸನ್ನು ಇಲ್ಲಿ ಬರ್ಕೊಳ್ಳಿ, 0 ಟು ಎ ಅಂತ ಲಿಮಿಟ್ಸ್ ಬರ್ಕೊಳ್ಳಿ. ಈಗ ಲಿಮಿಟ್ಸನ್ನು ಅಪ್ಲೈ ಮಾಡಿ. ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು, ಆಮೇಲೆ ಲೋಯರ್ ಲಿಮಿಟನ್ನು ಅಪ್ಲೈ ಮಾಡಬೇಕು. ಸೊ 4 ಸ್ಕ್ವೇರ್ ಎ 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 ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎ ಬೈ ಎ ಅಂತ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ 0 ಇದೆ ನೋಡಿ, 0 ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ 0 ಬೈ ಎ ಅಂತ ಆಯಿತು. ಇದು ಅಪ್ಲೈ ಮಾಡಿ. ಸೊ ಇಲ್ಲಿ 4 ಬಿ ಬೈ ಎ ಇಂಟು ನೋಡಿ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 0 ಇಂಟು ಎ ಬೈ 2 ಏನಾಯ್ತಿತ್ತು 0 ಆಗೋಯ್ತು. 0 ಪ್ಲಸ್ ಎ ಸ್ಕ್ವೇರ್ ಬೈ 2ನ ಹಂಗೆ ಬರ್ಕೊಳ್ಳಿ. ಎ ಬೈ ಅಂದರೆ 1 ಅಂತ ಆಯ್ತಿದ್ದು. ಸೈನ್ ಇನ್ವರ್ಸ್ ಆಫ್ ಎಷ್ಟು ಆಯ್ತಿದ್ದು 1, ಸೈನ್ ಇನ್ವರ್ಸ್ ಆಫ್ 1 ಅಂತ ಆಯಿತು. ಮೈನಸ್ ನೋಡಿ ಮಾಡಿ 0 ಬೈ 2 ಅಂದರೆ 0,
0 into this thing 0. 0 by a ಅಂದರೆ 0, ಸೈನ್ ಇನ್ವರ್ಸ್ ಆಫ್ ಅಂದರೆ 0, 0 into a ಸ್ಕ್ವೇರ್ ಬಿಟ್ಟು ಏನಾಯ್ತು ಇದು 0. ಅಲ್ಲಿ ನಮ್ಗೆ ಏನಾಯ್ತು ಇವಾಗ ಮೈನಸ್ ಆಫ್ 0 ಪ್ಲಸ್ 0 ಅಂತ ಆಯ್ತು ಇಷ್ಟು. ಸೊ ಇಲ್ಲಿ 4b by a ಇಂಟು 0 ಪ್ಲಸ್ ಬಿಟ್ಬಿಡಿ ಇದು a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ 1 ಅಂದ್ರೆ ಎಷ್ಟಾಯ್ತಿದ್ದು 5/2. ಇದು ಕಂಪ್ಲೀಟ್ ಆಗಿ 0 ಆಗುತ್ತೆ, ಬಿಡಿ ಇದು. ಈಗ ಇದು ಈಕ್ವಲ್ ಟು 4b by a ಹಂಗೆ ಬರ್ಕೊಂಡು ಇದು ಎಷ್ಟಾಯ್ತಿದ್ದು ಪೈ ಇಂಟು a ಸ್ಕ್ವೇರ್ ಪೈ a ಸ್ಕ್ವೇರು ಬೈ 2 ಎಷ್ಟಾಯ್ತಿದ್ದು 4 ಅಂತ ಆಯ್ತು. 4 ಕ್ಯಾನ್ಸಲ್ ಆಯಿತು, 1a ಕ್ಯಾನ್ಸಲ್ ಆಯಿತು. ಇನ್ನು ಪೈ a ಇಂಟು ಬಿ ಅಂದರೆ ನಮ್ಗೇನು ಬರುತ್ತೆ, ನಮಗೆ ಪೈ ab ಅಂತ ಬಂತು. ಇದು ನಮ್ಮದು ಏರಿಯಾ ಆಫ್ ದ ಎಲಿಪ್ಸ್.